ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ತುಂಬ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಈಗಾಗಲೇ ಫುಟ್ಪಾತ್ನಲ್ಲಿ ಯಾರ್ಯಾರು ವ್ಯಾಪಾರ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಸಚಿವರಾದಂಥ ಕೃಷ್ಣ ಬೈರೇಗೌಡರನ್ನು ಕೂಡ ಭೇಟಿಯಾದರು. ಅವ್ರು ಹೇಳ್ತಾ ಇರುವಂಥದ್ದು ನಮ್ಮ ಜೀವನಕ್ಕೆ ಏನಾದರೂ ದಾರಿ ಮಾಡಿಕೊಡಿ, ನಮಗೆ ಈಗಾಗಲೇ ಕೆಲಸ ಏನು ಮಾಡ್ತಾ ಇದ್ದೀವಿ ಅಥವಾ ಉದ್ಯೋಗ ವ್ಯಾಪಾರ ಏನು ಮಾಡ್ತೀವಿ ಅದು ಫುಟ್ಪಾತ್ನಿಂದಲೇ ಅಂತ. ಆದರೆ ಆತ ಸಚಿವರು ಕೂಡ ಹೇಳ್ತಾರೆ ಬೆಂಗಳೂರು ಸರಿಯಾಗಿದ್ದರೆ ನಾವೆಲ್ಲರೂ ಕೂಡ ಸರಿಯಾಗಿದ್ದಂತೆ, ಹೀಗಾಗಿ ಮುಖ್ಯ ರಸ್ತೆಯನ್ನು ಬಿಟ್ಟು ಬೇರೆ ರಸ್ತೆಗೆ ಶಿಫ್ಟ್ ಆಗಿ ಅನ್ನುವಂಥ ಮಾತನ್ನು ಕೂಡ ಸಚಿವರು ಹೇಳಿದಾಗ. ಹಾಗಾದರೆ ಈಗ ಮುಂದೆ ಏನಾಗುತ್ತೆ ನನ್ನ ಕಡೆಗೆ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಿದ್ದಾರೆ ವ್ಯಾಪಾರಸ್ಥರು. ಈ ಆಪರೇಷನ್ ಫುಟ್ಪಾತ್ಗೆ ಫುಲ್ ಸ್ಟಾಪ್ ಬೀಳುತ್ತಾ ನೋಡೋಣ. ನಾವಿದನ್ನ ನಂಬ್ಕೊಂಡು 25 ವರ್ಷದಿಂದ ಜೀವನ ಮಾಡ್ತಿದೀವಿ. ಜೀವನನೆಲ್ಲ ಹಾಳು ಮಾಡ್ತಾರೆ, ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಸರ್ ಇವರು. ಯಾರು ಇಲ್ಲ ಸೌಕರ್ಯ, ಯಾರು ಇಲ್ಲ ಸೌಕರ್ಯ ಇದ್ರೆ ಯಾರು ಬಂದು ಜೀವನ ಮಾಡ್ತಾ ಇರಲಿಲ್ಲ. ಆಪರೇಷನ್ ಫುಟ್ಪಾತ್ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಜೋರಾಗಿ ನಡೆಯುತ್ತಿದೆ. ಇಂದು ಜಯನಗರದ ಲಾಲ್ಬಾಗ್ ವಾರ್ಡ್ನ ಸಿದ್ದಾಪುರ ಭಾಗದಲ್ಲಿ ಜೆಸಿಬಿ ಗರ್ಜಿಸಿತ್ತು. ಫುಟ್ಪಾತ್ ಮೇಲಿದ್ದ ಅಂಗಡಿ ಹೋಟೆಲ್ಗಳನ್ನ ತೆರವು ಮಾಡಿದ್ದಕ್ಕೆ ವ್ಯಾಪಾರಿಗಳು ವಿರೋಧ ಮಾಡಿದ್ರು. ಮಾತಿನ ಚಕಮಕಿಯೂ ನಡೆಯಿತು. ಇವರೆಲ್ಲ ಬಂದು ಮಾಡಿ ಮೇಲೆ ಎಲ್ಲ ಸರ್ವೆ ಮಾಡಿ ನಮ್ಗೆ 3 ಅಡಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಇವತ್ತು ನಮಗೆ ನೋಟಿಸ್ ಕೊಟ್ಟಿಲ್ಲ, ಏನ್ ಮಾಡಿ ಅಂತಾನು ಹೇಳಿಲ್ಲ. ಏಕಾಏಕದಮ್ ಬಂದು ನಮ್ಗೆ ಎತ್ತಿಸ್ತಾ ಇದ್ದಾರೆ. ನಮಗೆ ಫುಟ್ಪಾತ್ ಅವರಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾರೆ. ಎಲ್ಲರೂ ಮಕ್ಕಳು ಇರೋರು, ಎಲ್ಲ ಪೇಷಂಟ್, ಹಾರ್ಟ್ ಪೇಷಂಟ್ ಎಲ್ಲರೂ ಇರೋರು. ಯಾರು ಇಲ್ಲಿ ಸೌಕರ್ಯ ಯಾರು ಇಲ್ಲ. ಸೌಕರ್ಯ ಇದ್ರೆ ಯಾರು ಬಂದು ಜೀವನ ಮಾಡ್ತಾ ಇರ್ಲಿಲ್ಲ. ಬೀದಿ ಬದಿ ವ್ಯಾಪಾರವನ್ನೇ ನಂಬಿ 25 ವರ್ಷ ಜೀವನ ಮಾಡ್ತಿದ್ವಿ, ಜೀವನ ಹಾಳಾಗೋಯ್ತು ಅಂತ ಮಹಿಳೆಯೊಬ್ಬರು ಆಕ್ರೋಶ ಹೊರಹಾಕಿದ್ರು. ಮಿಲ್ಕ್ ಒಂದೇ ಮಾಡ್ತಾ ಇಲ್ಲ, ಸಿಗರೇಟ್ ಬೀಡಿ ಏನೇನೋ ಎಲ್ಲಾ ಮಾರಿ ಲಿಟ್ರಲಿ ಟಾರ್ಚರ್ ಮಾಡ್ತಾರೆ. ಅವ್ರಿಗೇನೋ ಲಂಚ ತಗೊಂಡಿತರ ಮಾಡ್ತಿದಾರೆ. ಏನೋ ನ್ಯಾಯನೇ ನ್ಯಾಯ ತರ ಇರ್ಬೇಕು, ಅವ್ರನ್ನ ಯಾಕೆ ಸರ್ ಎತ್ತಿಸ್ತಾ ಇಲ್ಲ? ಈ ತರ ಅನ್ಯಾಯ ಮಾಡ್ತಿದ್ದಾರೆ, ಎಲ್ಲರಿಗೂ ಅನ್ಯಾಯ ಮಾಡ್ತಿದ್ದಾರೆ. ನಾವಿದನ್ನ ನಂಬ್ಕೊಂಡು 25 ವರ್ಷದಿಂದ ಜೀವನ ಮಾಡ್ತಿದೀವಿ. ಜೀವನನೆಲ್ಲ ಹಾಳು ಮಾಡ್ತಾರೆ, ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಸರ್ ಇವರು. ಹೇಳದೆ ಕೇಳದೆ ಅಂಗಡಿ ತೆರವುಗೊಳಿಸಿದ್ದಾರೆ ಅಂತ ಜನರು ತಮ್ಮ ಅಳಲು ತೋಡಿಕೊಂಡ್ರು. ನಮ್ ಜೀವನ ಹೆಂಗೆ? ಇದನ್ನ ಬಿಟ್ರೆ ನಮ್ಗೆ ಗತಿ ಇಲ್ಲ. ಇಲ್ಲ ಅದನ್ನ ವ್ಯಾಪಾರ ಮಾಡೋ ಗಂಟೆ ಆದ್ರೂ ಬಿಡಬಾರ್ದಾ? ಮಾಡಿದೀವಿ ಅಂತ ಇಲ್ಲ. ಒಂದ್ ಮಾತು ಸ್ಟೇಷನ್ ಇಲ್ಲೇ ಇದೆ, ಒಂದ್ ಮಾತು ಹೇಳ್ಬೋದಾಯ್ತಲ್ಲ ಕರ್ದಿ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲೂ ಫುಟ್ಪಾತ್ ತೆರವು ಮಾಡಲಾಯಿತು. ತೆರವು ವೇಳೆ ನಗರಸಭೆ ಅಧಿಕಾರಿಗಳು ಹಾಗೂ ಮಾಲೀಕರ ನಡುವೆ ವಾಗ್ವಾದ ನಡೆಯಿತು. ಒಬ್ರು ಕೇಳ್ತೀರಾ, ಒಬ್ರು ಕೇಳಲ್ಲ. ನೋಡಿ ನಗರಸಭೆ ಮೆಂಬರ್ ಹೇಳಿದ್ರೆ ಸುಮ್ಮನಿರ್ತೀರಾ, ಅವ್ರು ಕಾಲಾಭಾಷ ಕೊಡ್ತೀರಾ ಬಿಚ್ಚಕ್ಕೆ ಅಂತ ನಮ್ಗೆ ಕೇಳ್ಕೊಡ್ತಾ ಇದ್ದೀರಾ? ನನ್ನ 1 ನಿಮಿಷ ಬಿಡ್ದಂಗೆ ಕಿತ್ತಾಕಿದ್ರ, ಇವ್ರಿಗೂ ಅದೇ ಕಾನೂನು ಮಾಡ್ರಿ. ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದ್ರು. ಅಧಿಕಾರಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರು ಬದುಕಿದ್ರೆ ಮಾತ್ರ ನಮ್ಮದು ಬದುಕು, ಇಂತಹ ಕಠಿಣ ಕ್ರಮಗಳಿಂದ ನನಗೇನ್ ಲಾಭ ಅಂತ ಪ್ರಶ್ನಿಸಿದ್ರು. ಬೆಂಗಳೂರು ಸುಧಾರಣೆ ಆಗ್ಬೇಕು, ಬೆಂಗಳೂರು ಅಂತ ಮಾಡ್ತಾ ಇದ್ದೀವಿ. ಸಹಕಾರನೂ ಬೇಕು. ಬೆಂಗಳೂರು ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ ತಿಳ್ಕೊಳ್ಳಿ. ನಾಳೆ ಬೆಂಗಳೂರು ಉಸಿರು ಕಟ್ಟಕ್ಕಾದ್ರೆ ನೀವು ಲಾಸ್ಟ್ಗೆ ಎಫೆಕ್ಟ್ ಆಗ್ಬೋದು. ಯಾಕಂದ್ರೆ ಎಲ್ಲ ಮೇಲಿರೋರು ಓಡಿಸ್ಕೋತಾರೆ, ಲಾಸ್ಟ್ಗೆ ನಿಮ್ಗೆ ಎಫೆಕ್ಟ್ ಆಗ್ಬೋದು. ಆದ್ರೆ ಇವತ್ತಲ್ಲ ನಾಳೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಇವತ್ತಲ್ಲ ನಾಳೆ ಆಗುತ್ತೆ. ಫಸ್ಟ್ ಬೇರೆ ಇರೋರ್ಗೆ ಆಗ್ಬೋದು, ಆಮೇಲೆ ನಿಮ್ಗೆ ಆಗ್ಬೋದು. ಬೆಂಗಳೂರು ಸುಧಾರಣೆ ಆಗ್ಬೇಕು ಅನ್ನೋದು ಜನಗಳ ಅಭಿಪ್ರಾಯ. ನಾವು ಸುಧಾರಣೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಣ್ಣ ಪುಟ್ಟ ತಪ್ಪು ಆಗ್ಬೋದು, ಇಲ್ಲ ಅಂತ ನಾನೇನು ಹಠ ಇಲ್ಲಿ ಸಾಧನೆ ಮಾಡಕ್ ಹೋಗೋದಿಲ್ಲ. ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ನಾವು ಮಾಡಕ್ ಆಗೋದಿಲ್ಲ. ಇನ್ನೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳ ಪರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಚೇರಿಗೆ ವಾಟಾಳ್ ಮುತ್ತಿಗೆ ಹಾಕಿದ್ರು. ಬದುಕು ಕಟ್ಟಿಕೊಳ್ಳಲು ಬಂದವರ ಮೇಲೆ ದೌರ್ಜನ್ಯ ಸರಿಯಲ್ಲ ಅಂತ ವಾಟಾಳ್ ಕಿಡಿಕಾರಿದ್ರು. ಈ ಬಡವರ ಮೇಲೆ ನೀವು ಜೆಸಿಪಿ ಹಾಕಿ ಅವರ ಕಣ್ಣೀರು ಸುರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಗಂಭೀರವಾಗಿ 3,000 ಕೋಟಿ ಅವ್ರಿಗೆ ಕೊಟ್ಬಿಡಿ. ಅದಾದ್ಮೇಲೆ ಅವರನ್ನ ಅಲ್ಲೇ ವ್ಯಾಪಾರ ಮಾಡೋದಕ್ಕೆ ಗೌರವವಾಗಿ ನೀವು ಬಿಡಬೇಕು. ಫುಟ್ಪಾತ್ ತೆರವು ಕಾರ್ಯ ವೀಕ್ಷಿಸಲಿರುವ ಸಿಎಂ ಡಿಕೆ ನಾಳೆ ಬೆಂಗಳೂರು ಸಿಟಿ ರೌಂಡ್ಸ್ ಹಾಕಲಿದ್ದಾರೆ. ಸರ್ಕಾರದ ಆಪರೇಷನ್ಗೆ ಬೀದಿ ಬದಿ ವ್ಯಾಪಾರಿಗಳ ವಿರೋಧ ಹಿನ್ನೆಲೆ ಜಿಬಿಎ ವ್ಯಾಪ್ತಿಯಲ್ಲಿ ಪರಿಶೀಲನೆ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.